ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಡಬ್ಲ್ಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ಇದೆಲ್ಲ ಕೊಡ್ಲಿಕ್ಕೆ ನನಗೆ ಒಂದೂವರೆ ವರ್ಷ ಇದೆ. ಇಬ್ಬರು ಮಹಿಳಾ ಅಧಿಕಾರಿಗಳ ಮಧ್ಯೆ ನಾನು ಸಿಕ್ಕಾಕೊಂಡೆ. ಒಂದು ನಮ್ಮ ಡಿಸ್ಟ್ರಿಕ್ಟ್ ಲೈಬ್ರರಿಯಲ್ಲಿ ಒಬ್ಬರು ಮಹಿಳೆ ಇದ್ರು, ಇನ್ನೊಬ್ಬರು ನಮ್ಮ ಮಂಜುಳಾ ಅವರು ಡಿಸಿ ಅವರು. ನಾನೇ ಸ್ವತಃ ವಿಶ್ವೇಶ್ವರಯ್ಯ ಟವರ್ಗೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಆಮೇಲೆ ನಗರಸಭೆಯಿಂದ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅವರದೇ ಆದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅವಾಗ ಇದ್ದಿದ್ದು ಕೇವಲ 25-50 ಲಕ್ಷ ಮಾತ್ರ ಇತ್ತು ಅಂತ ಕಾಣ್ತದೆ. ಅದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ, 1300 ಸೀಟ್ ಮಾಡಬೇಕು ಅಂತ ಹೇಳಿ ಬಹಳ ಭವ್ಯ ಮಾಡಬೇಕು. ಅವತ್ತು ನಾನು ಉದ್ದೇಶ ಇಷ್ಟೇ, ಇದು ಒಂದು ವರ್ಗಕ್ಕೆ ಎಲ್ಲ ಸೀಮಿತ, ಇದು ಎಲ್ಲ ಇಡೀ ಚಿಂತಾಮಣಿಯ ತಾಲೂಕಿನ ಸಮಸ್ತ ಜನತೆಗೆ ಅಂಬೇಡ್ಕರ್ ಭವನ ಅವಶ್ಯಕತೆ ಇದೆ. ಅದಕ್ಕೆ ಅಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಆಯ್ತು. ನಮ್ಗೆ ವಿರಾಮ ಕೊಟ್ಟರು ಚುನಾವಣೆಯಲ್ಲಿ. ನಂತರ 2-3 ವರ್ಷ ಕಳೆಯಿತು. ನಂತರ ಬಹಳ ಮೀನಾಮೇಷ ಎನಿಸಿ 3 ಕೋಟಿ ರೂಪಾಯಿ ಅಂದಾಜು ತಯಾರು ಮಾಡಿದ್ರು. ಅಷ್ಟೊತ್ತಿಗೆ ಜಾಗ ಎಲ್ಲ ನಾವು ಕ್ಲಿಯರ್ ಮಾಡಿಸಿ ಕೊಟ್ಟಿದ್ವಿ. ಕೆಲಸ ಪ್ರಾರಂಭ ಆಗಿ ನಡೆದು ಬಹುಶಃ 6-7 ವರ್ಷ ಕಾಮಗಾರಿ ನಡೆದಿದೆ. ನಿಮ್ಮ ಕಣ್ಮುಂದೆ ಸಾಕ್ಷಿ ಇದೆ. ಕಾಮಗಾರಿ ಎಷ್ಟು ಮಟ್ಟಿಗಾಗಿದೆ, ಯಾವ ರೀತಿ ಒಂದು ಏನೋ ಭವನ ರೂಪುಗೊಂಡಿತ್ತು ಅಂತಕ್ಕಂಥದ್ದು ಗೊತ್ತಿದೆ. ನೀವೆಲ್ಲರೂ ಒಂದು ಮನಸ್ಸು ಮಾಡಿ 2023ರಲ್ಲಿ ನನ್ನ ಗೆಲ್ಲಿಸಿಕೊಟ್ಟ ಮೇಲೆ ನಮ್ಮ ಪಕ್ಷ ಕೂಡ ನನ್ನನ್ನು ಗುರುತಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಂತೆ ಮಂತ್ರಿ ಆದಾಗ ಮೊದಲು ನಾನು ಭೇಟಿ ಕೊಟ್ಟಿದ್ದೆ ಅಂಬೇಡ್ಕರ್ ಭವನಕ್ಕೆ ಭೇಟಿ ಕೊಟ್ಟು, ಇದು ನನ್ನ ಕನಸು, ಇದು ನನಸು ಆಗ್ಬೇಕಾದ್ರೆ ಇದನ್ನ, ಯಾಕಂದ್ರೆ ಸರ್ಕಾರಿ ದುಡ್ಡು ನಾನಿರ್ಲಿ ಮತ್ತೊಬ್ಬರಿರ್ಲಿ ಯಾರಾದ್ರೂ ಖರ್ಚು ಮಾಡಿದ್ದಾರೆ. ಆದ್ರೆ ಹಂಗಂತೇಳಿ ನಾನು ಪೂರ್ತಿ ಬಿಲ್ಡಿಂಗ್ ಅನ್ನ ತಳ್ಳಾಕ್ಬಿಟ್ಟು ಹೊಸದಾಗಿ ಕಟ್ತೀನಿ, ನಂದೇನೋ ಪ್ರತಿಷ್ಠೆ, ನಾನು ಪ್ರತಿಷ್ಠೆನೇ ನಿಲ್ಬೇಕು ಅನ್ನೋಂಥ ಪ್ರಯತ್ನಕ್ಕೆ ನಾನು ಹೋಗಿಲ್ಲ. ಸರ್ಕಾರಿ ದುಡ್ಡು, ಅದಕ್ಕೆ ಸಾರ್ವಜನಿಕರ ದುಡ್ಡಿನ ಮಹತ್ವ ಏನು ಅಂತ ನನಗೆ ಗೊತ್ತಿದೆ. ಸಾರ್ವಜನಿಕರ ದುಡ್ಡು ಪೋಲ್ ಹಾಕಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇದೆ ಇರ್ತಕ್ಕಂಥದ್ದನ್ನೇ ನಾವು ಹೆಚ್ಚು ಅದಕ್ಕೆ ಏನೋ ವಿಧಾನ ಮಾಡಿದಿರಾ. ಯಾವ ರೀತಿ ಈ ಒಂದು ನಗರದ ಒಂದು ಗಾತ್ರ ಏನಿದೆ, ಆ ಗಾತ್ರಕ್ಕೆ ಅನುಗುಣವಾಗಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಎಲ್ಲಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಭವನ ಆಗ್ಬೇಕು ಅಂತಕ್ಕಂಥದ್ದಕ್ಕೆ ಅದಕ್ಕೊಂದು ರೂಪ ಕೊಟ್ಟು, ನಂತರ ನೀವು ನಂಬ್ತಿರೋ ಬಿಡ್ತಿರೋ 8-9 ತಿಂಗಳೊಳಗಾಗಿ ಅದಕ್ಕೆ 9 ಕೋಟಿ ಹೆಚ್ಚುವರಿ ಅನುದಾನ ಕೊಡಿಸಿದ್ರು. ಆದ್ರೆ ನಮ್ಮ ಏನು ಉದ್ದೇಶಿತ ಪ್ರಯತ್ನ, ಹವಾನಿಯಂತ್ರಿತ ವ್ಯವಸ್ಥೆ, ಏರ್ ಕಂಡೀಷನ್ ಹಾಲ್ ಆಗುತ್ತೆ, ಸಾಂಸ್ಕೃತಿಕ ಚಟುವಟಿಕೆ ಬೇಕಾಗಿರ್ತಕ್ಕಂಥ ಎಲ್ಲ ಧ್ವನಿವರ್ಧಕಗಳು, ಮತ್ತೊಂದು ಲೈಟ್ ವ್ಯವಸ್ಥೆ, ಎಲ್ಲವನ್ನು ಮಾಡಬೇಕಾದ್ರೆ ಇನ್ನೂ 3 ಕೋಟಿ ಬೇಕು. ನಾನು ಹೇಳಿದ್ರೆ ನಾವು ಮಾಡೋಣ, ಅದನ್ನು ಕಾಮಗಾರಿ ಒಂದು ಹಂತಕ್ಕೆ ಬರೋಷ್ಟರಲ್ಲಿ ಮತ್ತೆ ನಾನು ಯಾವುದಾದ್ರೂ ರೂಪದಲ್ಲಿ ನಾನು ಹಣ ಕೊಡಿಸ್ತೀನಿ ಅಂತ ಹೇಳಿ ಕಾಮಗಾರಿ ವೇಗದಿಂದ ಆಗ್ತಾ ಇದೆ. ಈಗಾಗಲೇ ರೂಫಿಂಗ್ ಆಗಿದೆ. ಇಲ್ಲಿ ಈಗ ಈಗಾಗಲೇ ಪಿಲ್ಲರ್ ಮೇಲೆ ರೈಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಗೋಡೆ ಎಲ್ಲ ಕಟ್ಕೊಂಡು ಆಮೇಲೆ ಹೊರಗಡೆ ಇರ್ತಕ್ಕಂಥದ್ದನ್ನ ತೆಗೆಯುವಂಥದ್ದನ್ನ ಮಾಡಿ ಅದಕ್ಕೆ ಮತ್ತೆ ಮುಂದಿನ ಕೆಲಸಗಳನ್ನ ಮಾಡುವಂಥದ್ದು ಆಗ್ತದೆ. ಇವೆಲ್ಲ ನಾವು ಒಂದು ಸದುದ್ದೇಶದಿಂದ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇನ್ನ ಮತ್ತೊಂದು ಏನಂದ್ರೆ, ಈಗ ಸುಮಾರು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ. ವರ್ಷದಲ್ಲಿ ಬಹುಶಃ ಒಂದು 35 ಜಯಂತಿಗಳನ್ನ ವಿವಿಧ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು, ವಿವಿಧ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಜಯಂತಿಗಳು, ಇವೆಲ್ಲವನ್ನ ಮಾಡ್ಕೊಂಡು ಬರ್ತೀವಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಚಿಂತಾಮಣಿಯಲ್ಲಿ ಆಯ್ದ ಒಂದಷ್ಟು ಸಮುದಾಯಗಳಿಗೆ ನಾವು ಪ್ರತಿಯೊಬ್ಬರು ಆಗಾಗ ಅವರ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಬಂದು ಒಂದು ಮನವಿ ಪತ್ರ ಕೊಡ್ತಾರೆ, ನಮ್ಗೆ ಜಾಗ ಕೊಡಿಸಿ, ನಮ್ಮ ಸಮುದಾಯಕ್ಕೆ ಜಾಗ ಕೊಡಿಸಿ. ಈಗ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಅರ್ಧ ಎಕರೆ, ಕನಿಷ್ಠ ಅರ್ಧ ಎಕರೆಯಿಂದ 1 ಎಕರೆ, ಯಾಕಂದ್ರೆ 1 ಎಕರೆಗಿಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ನಾವು ಜಾಗ ಕೊಡಬೇಕಾದ್ರಿಂದ
ಗರಿಷ್ಠ 1 ಎಕರೆ ಎಲ್ಲರಿಗೂ ಎಷ್ಟೇ ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ಒಂದು ಗರಿಷ್ಠ 1 ಎಕರೆ ಕನಿಷ್ಠ ಪಕ್ಷ 10 ಎಕರೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಎಲ್ಲ ಜಾತಿ ಸಮುದಾಯಗಳನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಆ ಕಾರಣಕ್ಕಾಗಿ ಇವತ್ತು ನಿರಂತರವಾಗಿ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಆದ್ರೆ ಏನಾಗಿದೆ ಇವತ್ತು, ಈಗಾಗಲೇ ಹನುಮಂತಯ್ಯನವರು ಮಾತಾಡ್ತಾ ಇದ್ರು, ಏನು ಆಗೇ ಇಲ್ಲ, ಹಿಂದೆ 60 ವರ್ಷದಿಂದ ಏನು ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 60 ವರ್ಷದಿಂದ ಆಗಿಲ್ಲ ಅಂತ ನಾನು ಹಿಂದೆ ಮನೆ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ. ಇವತ್ತು ಯಾವುದೇ ಒಂದು ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಅದನ್ನ ವಿನ್ಯಾಸ ಮಾಡೋ